ಇನ್ನು ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟಿಂಗ್ ಅನ್ನು ತಪ್ಪಿಸೋದಕ್ಕೆ ಹೋಗಿ ಸರಣಿ ಅಪಘಾತ ಆಗಿರತಕ್ಕಂಥ ಘಟನೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 11 ಗಂಟೆ ಸಮಯದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟಿಂಗ್ ಅನ್ನು ತಪ್ಪಿಸೋದಕ್ಕೆ ಅಂತ ಹೋಗ್ಬಿಟ್ಟು ನಡೆದಿರ್ತಕ್ಕಂಥ ಸರಣಿ ಅಪಘಾತ ನಾಗರಬಾವಿ ಸರ್ಕಲ್ ಬಳಿ ನಡೆದಂತಹ ಘಟನೆ. ಈ ಸರಣಿ ಅಪಘಾತದಲ್ಲಿ ಹಲವಾರು ವಾಹನಗಳು ಜಖಮಾಗಿವೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ. ಈಗಾಗಲೇ ಜ್ಞಾನಭಾರತಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾರು ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಈಗ ಒಂದು ವೇಳೆ ಆತ ಕುಡಿದಿದ್ದೇ ಆಗಿದ್ದರೆ ಇಷ್ಟೆಲ್ಲ ಅನಾಹುತ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಈಗಲೂ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ. ಈಗಲೂ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಕುಡಿದಿದ್ರು ಗೊತ್ತಾಗುತ್ತೆ, ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, 25,000 ದಂಡ ಹಾಕ್ತಾರೆ. ರಾಶ ಹೊಡ್ಬಿಟ್ಟು ಸಿ ಡಿವೈಡ್ ಹಚ್ಕೊಂಡು ನಿಮಗೆ ಓದ್ಬಿಟ್ಟು ಟ್ವಿಟರ್ ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟಿಂಗ್ ತಪ್ಪಿಸೋದಕ್ಕೆ ಹೋಗಿ ಸರಣಿ ಅಪಘಾತವಾಗಿದೆ. ಈಗ ತಾನೇ ಏನು ಆತ ಬಚಾವಾಗಿಲ್ಲ, ಈಗಲೂ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವಾಗ ನಡೆದ ಘಟನೆ, ಏನಿದೆ ಡೀಟೇಲ್ಸ್? ಅರವಿಂದ್, ವಾರದ ಕೊನೆಯಲ್ಲಿ ಬೆಂಗಳೂರಿನಲ್ಲಿ ಏನು ಡ್ರಿಂಕ್ ಆ್ಯಂಡ್ ಡ್ರೈವ್ ತಪಾಸಣೆ ಮಾಡುವ ಕೆಲಸವನ್ನು ಬೆಂಗಳೂರು ಸಂಚಾರಿ ಪೊಲೀಸರು ಮಾಡ್ತಾ ಇರ್ತಾರೆ. ಆದರೆ ನಿನ್ನೆ ಕೂಡ ಇದೇ ರೀತಿಯಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಜ್ಞಾನಭಾರತಿ ಪೊಲೀಸ್ ಅಂದರೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಹೋಗುವಂಥ ಸಂದರ್ಭದಲ್ಲಿ ವಾಹನ ತಪಾಸಣೆ ಅಂದರೆ ನಾಗರಬಾವಿ ಜಂಕ್ಷನ್ನಲ್ಲಿ ವಾಹನ ತಪಾಸಣೆ ಮಾಡುವಂಥ ವಿಚಾರವನ್ನು ಆ ಕಾರು ಚಾಲಕನಿಗೆ ಗೊತ್ತಾಗುತ್ತೆ. ಎಲ್ಲೋ ಪೊಲೀಸರು ತಪಾಸಣೆ ಮಾಡಬಹುದು ಅನ್ನುವಂಥ ಒಂದು ಆತಂಕದಿಂದ ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂಥ ಕಾರಣಕ್ಕಾಗಿ ಆ ಚಾಲಕ ಸರಣಿ ಅಪಘಾತವನ್ನು ಎಸಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಅದಕ್ಕೆ ಪೂರಕವಾದ ವಿಜುವಲ್ಸ್ಗಳನ್ನು ಅಲ್ಲಿಯ ಸ್ಥಳೀಯರು ಮೊಬೈಲಲ್ಲಿ ಸೆರೆ ಹಿಡಿದಿರುವಂಥದ್ದು. ಕೂಡಲೇ ಆ ಘಟನಾ ಸ್ಥಳಕ್ಕೆ ಜ್ಞಾನಭಾರತಿ ಸಂಚಾರಿ ಪೊಲೀಸರು ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸರಣಿ ಅಪಘಾತದಲ್ಲಿ ಸುಮಾರು 2ರಿಂದ 3 ವಾಹನಗಳು ಕೂಡ ಜಖಮಾಗಿದ್ವು ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಈಗ ಘಟನೆ ಸಂಬಂಧಪಟ್ಟಂತೆ ಸರಣಿ ಅಪಘಾತಕ್ಕೆ ಕಾರಣವಾಗಿದ್ದಂಥ ಚಾಲಕನನ್ನು ವಶಕ್ಕೆ ಪಡೆದಿರುವಂಥ ಜ್ಞಾನಭಾರತಿ ಸಂಚಾರಿ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದ ಅನ್ನುವಂಥದ್ರ ಬಗ್ಗೆ ಆತನ ಡಿ ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೊದಲು ಇಂಥವ್ರಿಗೆ ಕಡಿವಾಣ ಹಾಕಬೇಕು. ಅಕಸ್ಮಾತ್ ಏನಾದರೂ ಪ್ರಾಣಾಪಾಯ ಆಗ್ಬಿಟ್ಟಿದ್ದರೆ ಯಾರು ಜವಾಬ್ದಾರಿ? ವಾಹನಗಳ ಜಖಮ್ ಆಯಿತು, ಓಕೆ ಫೈನ್, ಬಟ್ ಪ್ರಾಣಾಪಾಯ ಆಗಿದ್ದರೆ